ಕೊಡ ಹಚ್ಚಿ ಯಾವತ್ತಾತ ನೀರೇ ತುಂಬೋಲ್ವ ಇವ ಎಂತ ಸಣ್ಣ ಬಿಟ್ಟನ ಇವ ನೀರು ಇವತ್ತು ನೀರು ಅಂತ ಸಣ್ಣ ಬಿಟ್ಟನ ಇವರೇನವ ಇನ್ನೂ ನೀರು ತುಂಬೋದು ಮುಗ್ದಿಲ್ಲ ಯಾರ್ದಾರ ನಳ ಜೋರಿದ್ರೆ ಹೋಗಲ್ಲಿ ತುಂಬ್ಕೊಂಬ ಹೋಗು ಯಾಕ ಸಣ್ಣ ಬಿಟ್ಟಾನ ಇವತ್ತು ಹ್ಞೂ ಆಟಾಡ ಸಾಕಾತ್ ನೋಡು ಅವರು ಕಮಲಾಕರ್ ಪಾಪ ಅವರು ಮಂದಿ ಭಾಳ ಅವ್ರನ್ನ ಅಲ್ಲಿ ನಳ ತೆಗ್ನಾಗಿಲ್ಲ ಅವ್ರದ್ದು ಅವ್ರಲ್ಲಿ ಬರವಲ್ದು ಗಿರಿಜಾ ಅವ್ರದ್ದು ಅಲ್ಲಿ ಸಣ್ಣ ಬರಾಕತ್ತೈತಿ ಅದಕ್ಕೆ ಪಾರ್ವತಿದಾರ ಇಲ್ಲಿ ನಳ ಐತಲ್ಲ ಅವ್ರದ್ದು ಹೆಂಕ ಮರ್ದ ಅಲ್ಲಾರ ಬರಾಕತ್ತಾವ ತಡಿ ನೋಡಿರತ್ತಂತೆ ಬನ್ನಿ ಅಂದಾಗ ನೀ ಯಾರು ಹೊಲಕ್ಕೆ ಹೊಂಟಿ ಸುಂದ್ರಮ್ಮರ ಹೊಲಕ್ಕೆ ಹತ್ತಿ ಕಾಳು ಊರಾಗ ಹೇಳ್ಯಾರ ಅದಕ್ಕೆ ಹೊಂಟಿದ್ದೆ ನೋಡು ಹೌದನ ನೋಡ್ಯವ ನಮ್ಗೊಂದು ಈಟ್ ಹೊಲಕ್ಕೆ ಕರೆದಿಲ್ಲ ನೋಡಕ್ಕೆ ಸುಂದ್ರಮ್ಮ ತಮ್ಮ ಓನ್ಯಾಗಲ್ಲೇ ಮಂದಿ ಆಗ್ಬಿಡ್ತಾರನ ಅಷ್ಟ ಅವ್ರಿಗೆ ಹೇಳಿ ಹೋಗ್ಬಿಡ್ತಾವ ಅವಳು ಯಾರೇನೋ ನನ್ನ ಕರೆ ಎಲ್ಲಿ ಹೇಳ್ಬೇಕಕ್ಕೆ ನೀನು ಅಂಗಡಿಗೆ ಹೋಗಿ ಬರಾಕತ್ತಿದ್ದೆ ಏನೋ ಒಂದು ಕಂಬಿದ್ದಾವಂತವ ಹೊಲಕ್ಕೆ ಅದಕ್ಕೆ ಹಿಂಗೆ ಹತ್ತಿ ಕಾಳು ಉರಿದೈತಿ ಹಿಂಗೆ ಹೇಳಿಸ್ಕೊಂಡು ಬಿಟ್ಟು ಬಿಡ್ತಾರೆ ನೋಡಿ ನಡಬರ್ಕ ಊರಿಗೆ ಹೋಗೋದು ಬಂತಂತೆ ಊರಿಗೆ ಹೋಗಿ ಅದಕ್ಕೆ ಬರ್ತೀನಿ ನಾಳೆ ಹಿಂಗೆ ಹತ್ತಿ ಕಾಳು ಉರಿದೈತಿ ಅನ್ಲ ಮತ್ತು ಮನ್ಯಾಗ ಕುಂತಾರ ಖಾಲಿ ಏನು ಮಾಡೋದವ ಅದಕ್ಕೆ ಬರ್ತೇನೆ ಸುಂದ್ರಮ್ಮ ಅಂತಂದು ಹೇಳಿ ಬಂದಿದ್ದೆ ಅದಕ್ಕೆ ಹೊಂಟಿದ್ದೆ ನೋಡಿ ಬುತ್ತಿ ಗಿತ್ತಿ ಕಟ್ಕೊಂಡು ಹೊಂಟಿದ್ದೆ ಹೋಯ್ ಬಾ ಆಕಿ ಒಂದು ಈಟ್ ಹೊಲಕ್ಕೆ ಲೆಗಟಾಗಿ ಹೋದ್ರೆ ಮತ್ತೆ ಬೇಯ್ದಾಡ್ಕೊಂತ ನಿಂದಿರ್ತಾ ಹೋಗಿ ಮತ್ತೆ ಬೆಟ್ಟದ ಮಾತಾಡೋಣ ಅಂತ ಅವನವ ಹೋಗ್ತೀನಿ ಯಾರಕ್ಕ ಯಾರು ನಾನು ಕರೆಯಕತ್ತಾರ ಬಾರ ನಾವು ಇಲ್ಲೇ ಅದೇನೆ ನೀರು ಹಿಡಕತ್ತಿದ್ದೆ ಅಲ್ಲೇದಿನ ತಡಿ ಬಂದೆ ನನಗೊಂದು ಕೊಡ ನೀರು ಹಿಡಿದು ಕೊಡ ಅಲ್ಲಿ ನೀರು ಬರಬಲ್ಲು ಅದಕ್ಕೆ ಇಲ್ಲರ ಬರಕತ್ತಾವ ಅಂತ ಹೇಳಿ ಬಂದೆ ಇದೊಂದು ಕೊಡ್ಕೊಂಡು ತುಂಬ ಕೊಡು ಸಾಕು ಹಿಡ್ದೇನೀಗ ಅಲ್ಲಿ ಲಡ್ಡಾಡಿ ಕುಡ್ಯಾಕ ಇನ್ನೊಂದು ಕೊಡ ಬೇಕಾಗೈತಿ ಪಾರ್ವತಿ ಇಡೇವ ಇಲ್ಲಿ ಸಣ್ಣ ಬರಕತ್ತಾವು ಇಡು ನಮ್ಗೆ ಕೊಡೋ ಜೊತೆ ಹಿಡಿದು ಇಡ್ತೇನೆ ಒಯ್ಯಿ ಅಂತ ಪುಣ್ಯ ಇದೊಂದು ಕೊಡ್ಪಾನ ಇಡು ಹಿಂದಗಡೆ ಒಯ್ತೀನಿ ಅಲ್ಲೇ ಕುಂದ್ರೆ ನಡಿವ ಏನು ಇವನ ಎಂತ ಸಣ್ಣ ಬಿಟ್ಟಾನ ಇವ ಬೆಳಗು ಮುಂಜಾನೆ ನಾ ಇದಕ್ಕೆ ಪ್ಯೂರ್ ಇದ್ದು ಬಂತು ನಾವು ಎದ್ದರು ಹಿಡಿಲಿಲ್ಲ ಬರ್ತಾವ ಬಿಡು ಏನು ಮುಂಜಾನೆ ತಂಪನಾಗ ಎದ್ದು ಹಿಡಿದಂತೇಳಿ ಹಿಡಿಲಿಲ್ಲ ಇವತ್ತು ಸಣ್ಣ ಬರಾಕತ್ಬಿಟ್ಟವು ಜ್ಯೋತಿ ಏನು ಮಾಡಕ್ತಾವ ಹೋಗ್ಯಾನ ಕಾಲೇಜಿಗೆ ತಳವಾಕಿನು ಪಲ್ಯ ಅದು ಮಾಡಿ ಇಟ್ಟು ಬಂದೆ ಸಾರದು ಅದಕ್ಕೆ ಒಂದು 4 ರೊಟ್ಟಿ ಬಡ್ದು ಬಿಡುವ ಅಂತ ಇದೆ ಅದಕ್ಕೆ ಆಕೆಗೆ ಎಲ್ಲೇ ನೀರು ತುಂಬ ಹಚ್ಚಲಿ ಬಿಡತ್ತ ನಾನು ಹಿಡಿದ್ರತ್ತ ಅಂತೇಳಿ ರೊಟ್ಟಿ ಮಾಡಕತ್ತಿದ್ದಕಿನ ಬೇಷಾತ್ ಬಿಡು ಯಾವ್ದೊಂದು ಕೊಡ್ಪಾನ ತುಂಬಿಡ ಹಿಂದಗಡೆ ಬಂದು ಒಯ್ತೀನಿ ಏನಿಂತೀರಿ ನಾನು ಕೊಡ್ಪಾನ ತುಂಬಂದ್ರೆ ನೀರು ಸುರ್ಕೊಂಡು ಹೋಗಿ ಅಂತ ನಾ ಹೊಳ್ಳಿ ತುಂಬ್ಕೋತೇನೆ ಮತ್ತೆ ಯಾಕೆ ಹೊಳ ಮಾಡಾಡ್ತಿ ಅಯ್ಯೋ ಹೌದಾ ಹ್ಞೂ ಆಯ್ತು ಬಿಡಿ ಪುಣ್ಯ ಬರಲಿ ಹಂಗಾರೆ ಚಹಾ ಕುಡಿ ಅಂತ ಅಯ್ಯೋ ಒಲ್ಲೇವ ಚಹಾ ಕುಡಿದು ಪಿತ್ತನ ಆಗೈತೆ ನನಗಂಕರ ಬ್ಯಾಡವ ಈಗ ತಂಡ ಐತೆ ಅಂತೇಳಿ ಹಂಗೆ ಕುಡಿದ ಚಾನ ನಾಷ್ಟ ಆದಗೊಮ್ಮೆ ಚಹಾ ಎದ್ದು ಕುಟ್ಲೆ ಒಂದು ಚಹಾ ಸಂಜೆ ಮಾಡಿ ಒಂದು ಚಹಾ ನೆನಪದಾಗೊಮ್ಮೆ ಚಹಾ ಅಂತೇಳಿ ಬ್ಯಾಡವ ಏನೋ ಗಿರ್ಜಾ ಅವ್ರ ಮನೆ ಜಗಳ ಅಷ್ಟಕ್ಕೆ ತಣ್ಣಗಾಗೈತಾನೆ ಏನು ಅಕ್ಕಿದು ಮಂಜ ಒಂದು ಏನು ತಣ್ಣಗಾಕತ್ತೇವ ಇವ್ರು ಸುಮ್ಮನೆ ಇದ್ರು ಅಕ್ಕಿ ಬಿಡೋದಿಲ್ಲ ಗಂಡಂದು ಹೊಡೆತ ಬೇಷ್ ಬಿದ್ದತ್ತೆ ಮೊನ್ನೆ ಆಕಿಗೆ ಒಳಗೆ ಕರಿಲಾರ್ದಕ್ಕೆ ಒದ್ರಾಡೆ ಅಲ್ಲ ಸಿಟ್ಟು ಬಂದತೆ ಒಂದು 4 ಬಿಟ್ಟಾನ ಬೇಷ ಕಪಾಳಕ್ಕೆ ಮತ್ತೇನೈತಿ ಈಗ ಸುಮ್ಮನೆ ಆಗ್ಯಾಳ ಈಗ ಹಿಡಿಪ ಬಿಸಿ ರೊಟ್ಟಿ ಮಾಡೀನಿ ತಿಂದು ಹೋಗಿ ಹೊಲಕ್ಕೆ ಬೇಷಕ್ಕೇನು ರೊಟ್ಟಿ ಇದ್ರೆ ಜೋಳದ ರೊಟ್ಟಿ ಬಿಟ್ಟು ಬಿಡ್ಬೇಕಿಲ್ಲ ಸಾರು ಅದು ಮಾಡಿ ಎಲ್ಲಿ ತಂದ್ಕೊಳಕ್ಕೆ ಹೋಗಿ ಮೊದ್ಲು ಕಾಲು ನೋವಂತಿ ಮತ್ತೆ ಯಾಕೆ ಮಾಡಕ್ಕೆ ಹೋಗಿದ್ದಿ ರೊಟ್ಟಿನೇ ಮೊದ್ಲು ನೀನು ಕಾಲು ನೋಸಾಕತ್ತವಣ್ಣಕತ್ತಿದ್ದಿ ಆಕೆಗೆ ಹಚ್ಚಕ್ಕೆ ಬರ್ತದ ಇಲ್ಲ ನಿನಗೆ ಎಷ್ಟು ದಿನ ರೊಟ್ಟಿ ಮಾಡಿ ಹಾಕ್ತೀನಿ ನೀನು ಕುಂದ್ರಿಸಿ ಏನು ನಡ್ಯಾಡ್ಕೊತ ಮಾಡೋದು ಗಟ್ಟತ್ ಬಿಡಪ್ಪ ಕುಂತೇನು ಒಂದು 4 ರೊಟ್ಟಿ ಬಡೋದೇನು ಅಂತ್ರಕ್ಕಿಲ್ಲ ಏನಾಗತಿ ಮತ್ತು ರೊಟ್ಟಿ ಬಡದಿಟ್ರೆ ಹೊಟ್ಟೆನೂ ತುಂಬತತಿ ಏನು ಶಾಖೇನು ರೊಟ್ಟಿ ತಿನ್ನೋದೇ ಯಪ್ಪ ತಂಪಿದ್ದೇನೆ ಕೊಟ್ಟು ತುಂಬುದಿಲ್ಲ ಏನಿಲ್ಲ ಬಿಸಿ ರೊಟ್ಟಿ ತಿಂದ್ರೆ ಹಿತಾರ ಆಕತಿ ಯಪ್ಪ ತಿನ್ನು ಏನಾರು ಬೇಕಂದ್ರೆ ಇದನ್ನು ಪಲ್ಯ ಅದೆಲ್ಲ ಅಲ್ಲೇ ಐತೆ ನೋಡು ಹಚ್ಕೋಯಪ್ಪ ಬರ್ತೇನೆ ಒಂದಿಟ್ಟು ಅಯ್ಯೋ ನೀರ ತರಲಿಲ್ಲ ನೋಡು ತುಂಬಿಟ್ಟಿದ್ದೆ ಹಂಗೆ ಬಂದು ನೋಡು ಎಷ್ಟು ಬರ ಅಡ್ಡಾಡ್ತಿ ನಾನು ನೀರು ನಂಗೆ ಬೇಕಂದ ಎದ್ದು ತೊಗೊತೇನಿ ನೀವು ಹೋಗು ಕುಂದ್ರು ಹೋಗಿ ಒಂದಿಟ ಅಲ್ಲೇ ಕಟ್ಟಿ ಮ್ಯಾಗ ಕಾಲು ನೋಡವನ್ನ ಮೊದಲೇ ಎಷ್ಟು ನೋವಾಗ್ಯಾವಂತಿ ಕುಂದ್ರು ಹೋಗು ನಾ ತೊಗೋತೇನೆ ನೀರು ಅಲ್ಲ ಯಪ್ಪ ತಡೆ ನೀರು ತುಂಬಿಟ್ಟು ಹಾಕಿನಿ ಇಲ್ಲ ಬೇ ಹೋಗು ನಾ ತೊಗೋತೀನಿ ಓ ನಮ್ಮ ಅತ್ತೆ ನೀರು ಕೊಟ್ಟಿಲ್ಲ ನನ್ನ ಗಂಡಗೆ ನೀರು ಕೊಟ್ಟೆ ಹೋಗಿ ಮಾತಾಡ್ಸ್ಬಿಡ್ತೇನೆ ತಡಿ ಸರಿ ರೀ ನೀರು ತೋರಿಲ್ಲ ನೆತ್ತಿಗತ್ತೈತನ ನನಗೆ ನೀರು ಕುಡಿಬೇಕನ್ಸಿದ್ರೆ ಎದ್ದು ನಾನು ತೊಗೋತೀನಿ ನಿನಗೆ ಕೇಳಿಲ್ಲ ನಾನು ತಂದು ಕೊಡ ಅಂತ ಹೇಳಿ ಊಟ ಮಾಡ್ತಿರ್ತೀರಿ ಅರ್ಧಕ್ಕೆ ಊಟ ಬಿಟ್ಟು ಎದ್ದು ಅಡ್ಡಾಡ್ಬೇಡ್ರಿ ತಗೋರಿ ಏನಾಗೋದಿಲ್ಲ ನನ್ನ ಮ್ಯಾಗ ಸಿಟ್ಟು ಐತೆ ಅಂತಂದು ನನ್ನ ಮ್ಯಾಗ ಸಿಟ್ಟಿರ್ಲಿ ನಿಮಗೆ ಉಣ್ಣು ಊಟದ ಮ್ಯಾಗ ಸಿಟ್ಟು ತೋರ್ಸಕ್ಕೆ ಹೋಗ್ಬೇಡ್ರಿ ತಗೋರಿ ನಾ ಏನು ನಿಂದ್ರದಿಲ್ಲ ಹೊಕ್ಕೇನು ತಗೋರಿ ನೀರು ಕುಡ್ರಿ ಉಣ್ಣು ಈಗ ನಿನಗೆ ಅರ್ಥ ಆಗಿರ್ಬೇಕಲ್ಲ ಗಂಡನ ದೃಷ್ಟಿ ಒಳಗೆ ಮನೆಯೊಳಗೆ ಮನೆ ಮಂದಿಯ ದೃಷ್ಟಿ ಒಳಗೆ ಒಮ್ಮೆ ನಾವು ನಂಬಿಕೆ ಕಳ್ಕೊಂಡ್ರೆ ನಾವು ಎಷ್ಟು ಒಳ್ಳೆಯರಾಗಕ್ಕೆ ಹೋದ್ರೂ ಅದು ನಂಬಿಕೆ ಬರಲ್ಲ ಅದು ಇದೊಂದು ಅರ್ಥ ಮಾಡ್ಕೊ ಶಾಂತಂಗೆ ನೀನು ಏನಾರ ಒಂದು ಹೇಳುತ್ತಿಲ್ಲ ಹಿಂಗೆ ಮಕ್ಕ ಸಾಪ್ ಮಾಡ್ಕೊಂಡು ನಿಂತು ಬಿಡುದು ನಾಳೆದ ಮುಂಜಾನೆ ಅದೆಲ್ಲ ಕೆಲಸ ನೀನ ಮಾಡ ಅವಕ್ಕೆ ಏನು ಹಚ್ಚಬೇಡ ನಾ ಅತ್ತೆಯವ್ರಿಗೆ ಏನು ಹಚ್ಚೇನ್ರಿ ಎಲ್ಲ ಕೆಲಸ ನಾನು ಮಾಡ್ತೀನಲ್ಲ ಅರ್ಬಿ ಹೋಗಿದ್ದು ಕಸ ಹೊಡಿದು ಕಲ್ಲು ಒರ್ಸೋದು ಬಾಂಡೆ ತಿಕ್ಕೋದು ಜಳಕ ಪೂಜೆ ನಾನು ಮಾಡಿರ್ತೀನಿ ಇಷ್ಟು ಮಾಡಿದ್ರೆ ಮುಗಿತೇನೆ ರೊಟ್ಟಿ ಪಲ್ಯ ಮಾಡುವವ್ರು ಯಾರು ಇಷ್ಟು ದಿನ ಆಗಿತ್ತು ನನಗೆ ಅದೇನು ಗೊತ್ತಿಲ್ಲ ಇನ್ನು ಮ್ಯಾಗಿಂತ ನೀನು ಅವಾಗೇನೋ ಒಂದು ಕೆಲಸ ಹಚ್ಚಕ್ಕೆ ಹೋಗ್ಬೇಡ ಆಕಿಗೆ ವಯಸ್ಸಾಗೈತಿ ಕುಂತು ಮೊಣಕಾಲು ಮೊದಲು ನೋವಾಗಿರ್ತಾವು ಮಾಡೋದಾಗತ್ತಾನೆ ರೊಟ್ಟಿ ಅದು ಕುತ್ಕೊಂಡವ್ರಿಗೆ ಮನೆ ಕೆಲಸ ಮಾಡಿದ್ರೆ ಯಾರ ಮನೆಗೂ ಮಾಡೋದೇ ಇಲ್ಲ ಮನೆ ಕೆಲಸ ಮಾಡಿ ರೊಟ್ಟಿ ಪಲ್ಯ ಮಾಡಿ ಹೌದಾ ನಂಗೆ ಹೊಲಕ್ಕೆ ಹೋಗ್ತಾರೆ ನೀನು ಮನೆಯಾಗಿರ್ತಿ ಇಷ್ಟು ರೊಟ್ಟಿ ಪಲ್ಯ ಅಂತ ಮಾಡಿ ಕಟ್ಟಾಕಂಗಿಲ್ಲ ಹೊಲಕ್ಕೆ ನಿನಗೆ ಮನ್ಯಾಗ ಚಂದಂಗೆ ಅವು ಹೇಳ್ದಂಗೆ ಕೇಳ್ಕೊಂಡಿರು ಹಂಗಿದ್ರೆ ಇರು ಇಲ್ಲ ತಂದ್ರೆ ಅವ್ರ ಮನೆ ನಡೆದು ಬಿಡ ನೀನು ಹೇಳ್ತಾನೆ ನಾನು ನಿಮ್ಮ ಅವ್ರಿಗೆ ನಿಮ್ಮ ಅಪ್ಪರಿಗೆ ಫೋನ್ ಹಚ್ಚಿ ಹಿಂಗೆ ಮಾಡ್ತಾಳೆ ಏನಕ್ಕೆ ಅಂತಂದು ಹೇಳಿಬಿಡ್ತೇನೆ ನಾನು ಮತ್ತೆ ಅವ್ರಿಗೆ ಮಾಡಂತ ಹೇಳಿಲ್ಲ ನಾ ಮಾಡ್ತೀನಿ ಅನ್ನೋರಾಗನ ಬಂದು ತಾವ ರೊಟ್ಟಿ ಮಾಡ್ತೀನಿ ಹೇಳ ಅಂತಾರ ಅವ್ರು ನಾರು ಏನು ಮಾಡಲಿ ಅವ್ರು ಅಂತಾರ ಕೆಲಸ ಭಾಳ ಆಗಿರ್ತೈತೆ ಬಿಡು ಮತ್ತು ಅದನ್ನ ಇದನ್ನ ಎಲ್ಲಿ ಮಾಡ್ತಾ ಅಂತೇಳಿ ಅಂತಾರೆ ಅವರು ಅಷ್ಟಕ್ಕೆ ಅವ್ರು ಮಾಡ್ತಾರೆ ಅಂದ್ಕೊಟ್ಲೆ ಕೆಲಸ ಅವ್ರಿಗೆ ಹಚ್ಚಿ ಕುಂತು ಬಿಡುದನ ಫೋನ್ ಹಿಡ್ಕೊಂಡು ಮತ್ತು ಫೋನ್ ಅಂತಿದ್ರೆ ಏನು ಬೇಡ ನನಗೆ ಲೋಕನ ಮರಿತೀನಿ ನೀನು ಆಯ್ತು ರೀ ನಾಳಿದ ನನ್ನ ರೊಟ್ಟಿ ಮಾಡ್ತೀನಿ
ಹೊಟ್ಟೆ ಅಷ್ಟ ಅಲ್ಲ ಮನೆ ಕೆಲಸ ಎಲ್ಲ ಮಾಡ್ಬೇಕು. ಮಾಡ್ತೀನಿ ಹೇಳ್ರಿ ಎಲ್ಲ ಕೆಲಸನೂ ಮಾಡ್ತೀನಿ. ಮನೆ ಕೆಲಸ ಮಾಡಂತಂದ್ರೆ ಬರ್ತೈತಿ ಸಿಟ್ಟು. ಅದ ಕುಂದ್ರು ಫೋನ್ ನೋಡು ಟಿವಿ ನೋಡು ಓಣ್ಯಾಗ ಅಡ್ಡಾಡಿ ಮಾತಾಡ್ ಬಾ ಊರು ಸಾಬರಿ ಅಂದ್ರೆ ಹೊಕ್ಕ ಅಡ್ಡಾಡ್ಕೊತ. ಏನಿಲ್ಲ ಅದು ಬಾಯಿ ಎದಕ್ಕೆ ಬಾಯ್ ಮಾಡಕತ್ತೀನಿ ನೀನೆ ಹಟ್ಟಿ ಕೇಳಾಕತ್ತಪ್ಪ ನೀ ಬಾಯ್ ಮಾಡೋದು. ಏನಿಲ್ಲ ಆಳ್ಬಿ ಇದು ನೀರು ತೊಗೊಳಕತ್ತಂತ ಇದ್ದಿದ್ನೆ. ಏನಿಲ್ಲ ಏನು ಬಾಯ್ ಮಾಡಿಲ್ಲ. ಫೋನ್ ಬಂದಿತ್ತ ಹೊಲಕ್ಕೆ ಹೋಗ್ಬೇಕು ಅದಕ್ಕೆ ಮಾತಾಡ್ಕತ್ತಿದ್ದ ಫೋನ್ಯಾಗ. ಹೌದನ ನಾ ಮತ್ತೆ ಅಲ್ಲಿ ನೀವು ಇಬ್ರು ಜಗಳಕತ್ತೀರ ಅಂತಂದು ಬಂದ್ನಪ್ಪ. ಏನು ನೋಡಪ್ಪ ಆಗಿದ್ದಾಗಿ ಹೋಗೈತಿ. ಏನು ಇದನ್ನ ಬೆಳೆಸ್ಕೊಂತ ಕುಂದ್ರ ಬಿಡ ಏನು ಏನಪ್ಪ ನಾವು ನೋಡಿಲ್ಲ ನಮ್ಮದು ಮುಗಿತಿನ ವಯಸ್ಸಾಗೈತಿ ಚಂದ ಹೊಂದ್ಕೊಂಡು ಹೋಗ್ರಿ. ಏನು ದಿನ ಪ್ರತಿ ನೀ ಮಕ್ಕ ಗಂಟ ಕೊಂಡಿತ್ತಾಗ ಅಡ್ಡಾಡೋದು ಆಕಿ ಮಗ ಸಣ್ಣ ಮಾಡ್ಕೊತ ಆಕಿ ಅಡ್ಡಾಡೋದು ಸರಿಕ್ರಿದ್ರಿಗೆ ಚಂದ ಅಲ್ಲಪ್ಪ. ಏನು ಚಂದಾಗ ಮಾತಾಡ್ಕೊಂತ ಇರು. ಏನು ಅನ್ನಕ್ಕೆ ಹೋಗ್ಬಿಡಕಿ ಮಾತಾಡ್ಸಕ್ಕೆ ಬಂದಾಗ ಮಾತಾಡ ಎರಡು ಚಂದಾಗ ಮಾತಾಡಿದ್ರೆ ಏನಾಗತ್ತೆ ನಿನಗೆ ಮೊದ್ಲು ಹೆಂಗಿದ್ದೆ ಹಂಗಿರಾಕಲಿ. ಪಲ್ಯ ಅದು ಮಸ್ತಾಗಿತ್ತು ನೋಡ್ಬೇ. ಆಗಿತ್ತಾ ಹೋಗ್ಬರ್ತಾನೆ ಬೇ ಹೊಲಕ್ಕೆ ನಾನು. ಹ್ಞೂನ್ಪ ಹೋಯ್ ಬಾ ಇದನ್ನ ಬುತ್ತಿ ಗಂಟೆ ಕಟ್ಟಿಟ್ಟು ನೋಡಿ ತೊಗೊಂಡು ಹೋಗಿ ಹೊಲಕ್ಕೆ ಮರೆತು ಹೋಗ್ಬೇಡ. ಮತ್ತೆ ಅದಕ್ಕಂತ ಹೊಳೆ ಬರಬೇಡ. ದ್ಯಾಸ ಮಾಡಿ ಇಟ್ಕೊಂಡು ಹೋಗಿ ನೀರಿಂದು ಬುತ್ತಿದ್ದು ಏನು ಹೊಲದು ಇರ್ತಾವ ನೋಡು ಅವನ್ನೆಲ್ಲ ಚಂದಾಗಿ ಇಟ್ಕೊಂಡು ಹೋಗು. ಮರಿ ಇರ್ತ ಹೋಗು ಮತ್ತೆ ಹೊಳೆ ಬರೋದು ಹೊಳ ಮಳ ಹೊಳ ಮಳ. ಇಲ್ಲ ಬೇ ಒಯ್ತೀನಿ. ಈಗಾರ ಖುಷಿ ಆತಾರೆ ಇರ್ತೀರ ನಿಮಗೆ ತಾಯಿ ಮಗಳು ಇಬ್ಬರಿಗೂ ಈಗಾರ ಖುಷಿ ಆತಿಲ್ಲ. ನಮ್ಮ ಗಂಡ ಅಂತ ಜೀವಿದ್ದೀವಿ ನಾವು. ಯಾರು ಬಂದರೂ ಏನು ಹೇಳಿದ್ರು ನನ್ನ ಗಂಡ ನಾನು ಬಿಟ್ಟು ಕೊಡ್ತಿದ್ದಿಲ್ಲ. ಅಂಥದ್ರಾಗ ಅಷ್ಟು ಜೀವಿದ ಗಂಡ ನನ್ನ ಮೇಲೆ ಇವತ್ತು ಇಷ್ಟು ಸಿಟ್ಟಾಗಿ ನನ್ನ ಜೊತೆ ಮಕ್ಕ ಕೊಟ್ಟು ಮಕ್ಕ ಮಾತಾಡವಲ್ಲ. ಅಲ್ಲ ಏನು ಹೇಳಿರಿ ನೀವು ಅಂತದ ಅಂತ. ಏಯ್ ಏನು ಹೇಳ್ಬೇಕ ನಿನಗೆ ನೀ ಏನು ಮಾಡಿದಾರು ರೈತ ನಿನಗೆ ನೀ ಬಂದು ಹೆಣ್ಣು ಮಗಳ ಒಳಗೆ ಕರೆದು ಮಾತಾಡೋದು ಪದ್ಧತಿ ಗೊತ್ತಿಲ್ಲ ನಿನಗೆ. ಬಂದಾಕಿಗೆ ಕಣ್ಣೀರು ಹಾಕಿ ಹೊರಗೆ ಹಾಕಿ ಕಳಿಸಿ ನೀನು ಮತ್ತೆ ಯಾ ಅನ್ನಗಳಿಗೆ ಸಿಟ್ಟು ಬರೋದ್ರ ಅಂತಮ್ರಗಳಿಗೆ ಏನಾರ ಮನಸ್ತಾಪ ಏನೇ ಇರಲಿ. ಯಾರ ಮನೆಗೆ ಬಂದು ಹೆಣ್ಣು ಮಗಳಿಗೆ ಹಿಂಗೆಲ್ಲ ಒಳ ಕರಿಲಾರ್ದ ಹಿಂಗೆ ಕಣ್ಣೀರು ಹಾಕ್ತದು ಶೋಭೆ ಏನದು ಹೇಳಿ ನೀನು ಮಾಡೋದೆಲ್ಲ ಮಾಡಿ ಮತ್ತು ನನಗೆ ಬಂದು ಕೇಳಾಕೊಂತಾಳೆ. ಈಗ ಏನು ಹೇಳಿದ್ರಿ ನೀವಿಬ್ರು ತಾಯಿ ಮಗಳು ಅಂತೇಳಿ ಅಂಥದ್ದೇನು ಕಲ್ಸೋದು ಬುದ್ಧಿ ಇಲ್ಲ ನಮಗೆ ತಿಳ್ಕೊ. ನಾಳಿದ್ದೆ ಏನು ಅಡುಗೆ ಮಾಡಕ್ಕೆ ಹೋಗ್ಬೇಡ್ರಿ. ಎಲ್ಲ ನಾನು ಅಡುಗೆದು ಮಾಡ್ತೀನಿ ಹೇಳ್ಯಾರ ಅವ್ರು ಇವತ್ತು ರೊಟ್ಟಿ ಪಲ್ಯ ಎಲ್ಲ ನೀನು ಮಾಡ್ಬೇಕಂತ ಹೇಳಿ. ಮತ್ತು ಅದಕ್ಕೂ ಬಂದು ನಡು ಬಂದು ನೀವೇ ಮಾಡಿ ಒಳ್ಳೆರಾಗಕ್ಕೆ ಹೋಗ್ಬೇಡ್ರಿ. ನಂಗೆ ಅದೊಂದು ಅಡುಗೆದು ಮಾಡಿ ನಾನು ಒಳ್ಳೆಕಾಕಿ ನಿನ್ನ ಇಷ್ಟು ದಿನ ನಿಮ್ಗೆ ಹಚ್ಚಿ ಎಲ್ಲ ನನಗೆ ಶಕ್ನಿ ತಿನ್ನಕ್ಕೆ ಹಚ್ಚಿರಿ. ಇನ್ನೇನು ನೀವು ಮಾಡ್ತಕ್ಕದಲ್ಲ ಸುಮ್ಮನೆ ಕುಂದಿರಿ ನೀವು. ಮಾಡ ನಿನಗೆ ಯಾರು ಬೇಡ ಅಂತಾರೆ. ನನಗೂ ಆರಾಮಾತು ಕುಂತಲ್ಲೇ ರೊಟ್ಟಿ ತಂದು ಕೊಡ್ತೀನಿ ಅಂದ್ರೆ ನನಗೇನು ಮಾಡ್ಕೊಂಡು ತಿನ್ನೋದು ಈ ವಯಸ್ಸು ನನಗೆ ಎದಕ್ಕೆ ಬೇಕಾಗೈತಿ. ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡ್ತೇನೆ ಅಂದ್ರೆ ಮಾಡಿಕೊಡು ನೋಡೋಣ ಅಂತ ಎಷ್ಟು ದಿನ ಮಾಡ್ತಿ. ರಜಾ ಇರ್ತಾಣ ಹೊಕ್ಕಳ ಊರಿಗೆ. ಅಯ್ಯೋ ಆಕೆ ಬೇಕಂತ ಹೊಕ್ಕಳ ಬಿಡು. ಬಂದಾಗ ಒಳಕರಿಲ್ಲಾರ್ದಕ್ಕೆ ಆಕೆ ಹೋಗೋ ಚಿಂತಿದಕ್ಕೆ ನಿನಗೆ ನೋಡ್ರಿ ಅತ್ಯಾರ ಕೇಳಿದ್ರೆ ಚಂದಾಗ ಮಾತಾಡಂಗಿಲ್ಲ ಬಿಡಂಗಿಲ್ಲ. ಮತ್ತೆ ಈಗ ನನಗೆ ಗುಬಿ ಕುಂದಿರ್ತೀರಿ ಹಂಗಂದ್ಲಿ ಹಿಂಗಂದ್ಲ ಅಂತೇಳಿ. ಯವ್ವ ನಿನ್ನ ಮ್ಯಾಗ ಏನು ಗುಬಿ ಕುಂದಿರ್ಸಕತ್ತಿಲ್ಲ. ನಮ್ಮ ಚಿಂತೆ ನಮ್ಮ ಹೊರಗಡೆ ಆಗೈತಿ. ಮತ್ತು ನೀವಿಷ್ಟು ಜಗಳ ಮಾಡಿ ಅವಂಗೆ ನಾ ಬೈತೀನಿ. ಜಗಳ ಮಾಡಕ್ಕೆ ಅದು ಹೋಗ್ಬೇಡ್ರಪ್ಪ ಚಂದ ಮಾತಾಡತ್ತೆ. ಕಿವಿ ಕೇಳೋದಿಲ್ಲ ನಿನಗೆ. ನಿನಗೆ ಒಳ್ಳೆ ಕಿವಿ ಕೇಳ್ತಾವು ಕೆಟ್ಟದ್ದು ಒಂದ ಕಿವಿ ಕೇಳ್ತೈತೆ ನಿನಗೆ. ಅಂದಾಗ ಹೊಂದ್ಕೊಂಡು ನಕ್ಕೊಂತ ಮನ್ಯಾಗ ಎಲ್ಲ ಕೆಲಸ ಮಾಡ್ಕೊಂಡು ಹೌದಾ ನಂಗೆ ಅತ್ತಿಗೆ ಗಂಡಗ ಚಂದಾಗ ಬಂದು ಹೆಣ್ಮಗಳಿಗೆ ನಕ್ಕೊಂತ ಮನ್ಯಾಗ ಇರೋಂಗಿದ್ರೆ ಇರಿ. ಇಲ್ಲ ತಂದ್ರೆ ನಿಮ್ಮ ಅವ್ನ ಕರೆಸ್ತೇನೆ ಏನು ಹಾಕಿ ಕತ್ತೈತಿ ನಿಮ್ದು ಅಂತ ಕೇಳ್ಯಾರ ಕೇಳ್ತಾನೆ. ಅದನ್ನಾರ ಹೋಲ್ಬಿಡ ಅಂತ ಬಿಟ್ಟಂಗೆ ಎಬ್ಸಿರನ ಗಿರಾಕತ್ತೀನಿ. ಇಷ್ಟು ದಿನ ಫೋನ್ ಹಚ್ಚಿ ಮಾತಾಡ್ತೀನಿ. ಮಗು ಗೊತ್ತಿರಾರ ನಮ್ಮ ಮಗು ಮಾತಾಡ್ತಾಳ್ರಿ ಫೋನ್ ಹಿಡಿ ಅಂತ ಕೊಡತ್ತೀನಿ ನೀವು ಒಂದಿನಾರ. ಇರ ಅಂದ್ರೆ ಹೋಗಂದ್ರೆ ಹೋಗ ಅನ್ನೋ ಮಾತ ನಿಮ್ದು. ಹೌದವ ಗಂಡಿದ್ದಾಗ ಬಾಯ ಮುಚ್ಕೊಂಡು ಏನು ಅನ್ನಂಗೆ ಇಲ್ಲ ನನ್ನಂಗೆ ದನಿನ ಕೇಳೋದಿಲ್ಲ. ಅವು ಹೊಲಕ್ಕೆ ಹೋದ್ರೆ ಸಾಕು ಬಂದ ಬಿಡ್ತೀಯಲ್ಲ ಒಂದು ಏನು ವಿಷಯ ಎತ್ಕೊಂಡು ಜಗಕ್ಕೆ. ಎಲ್ಲಿ ಜಗಳಕ್ಕೆ ಬರಲಿ ರೀ ಮನ್ಸಿಗೆ ಅಷ್ಟು ನನಗೂ ಬೇಜಾರಾಗೈತಿ. ಮತ್ತು ನನಗಾಗಿದ್ದ ಅನ್ಯಾಯ ಅದನ್ನೇ ಯಾರು ಸರಿ ಮಾಡ್ಯಾರ ಈಗ. ನೋಡವ್ವ ನಿನಗೆ ಯಾರು ಅನ್ಯಾಯ ಮಾಡಿಲ್ಲ. ನೀನಾಗಲೇ ಮಾಡ್ಕೊಂಡಿದ್ದದು ಅಷ್ಟೇ. ಮಾಡೋದಿಲ್ಲ ಮಾಡಿ ಮಗನ ಮುಂದೆ ಪಿರಾತಿ ಹೇಳೋದು ಬಿಟ್ಟಿದ್ರೆ ಏನಾಕಿತ್ತು. ನೀ ಹೇಳೇ ಅಲ್ಲ ನನ್ನ ಜೀವನ ಆಗಿದ್ದೆ ಅತ್ತಿ. ನನ್ನ ಜೀವನ ಹೆಂಗೆ ಸುದ್ದು ಮಾಡ್ಕೋಬೇಕು ಅನ್ನೋದು ನನಗೂ ಗೊತ್ತೈತಿ. ಯಾರು ನಿಮ್ದು ಸಹಾಯ ನನಗೆ ಬೇಕಾಗಿಲ್ಲ. ನನ್ನ ಗಂಡ ನನಗೆ ಮೊದಲೇ ನನ್ನ ಜೊತೆ ಹೆಂಗೆ ನಕ್ಕೋತ ಮಾತಾಡ್ತಿದ್ನ ಹಂಗೆ ಇರ್ತಾನೆ ನೀನು ನೋಡು. ಏನು ತಾಯಿ ಮಗಳು ಪ್ಲ್ಯಾನ್ ಹಾಕಿದ್ರು ಅದೇನು ಬದ್ಲಾಗಂಗಿಲ್ಲ. ಹೆಂಗಿತ್ತು ನಿಮ್ಮ ಮೊದ್ಲು ನಾನು ರಾಣಿ ಹಂಗೆ ಇರ್ತಾನೆ ಇನ್ನು ನೋಡು ಬೇಕಾರೆ. ಆಟ ಈ ಮಂಜುಳಾದ ಆಟ ಇನ್ನು ಚಲೋ ಆಕತ್ ನೋಡು. ಇಷ್ಟು ದಿನ ಇಷ್ಟ ಮಾಡ್ತಿದ್ದೆ ಇನ್ನೂ ಐತಿ ಆಟ. ಸರೋಜ ನಾ ಮುಂಜಾನೆ ಒಂದಿಟ್ಟು ಪ್ಯಾಟಿಗೆ ಹೋಗ್ಬರು. ನಮ್ಮ ಮುಂಜಾನೆ ದೌಡ್ ಜಳಕ ಅದು ಮಾಡಿ ತಯಾರಾಗ ನಾಷ್ಟ ಅದು ಮುಗಿಸ್ಕೊಂಡ್ರೆ ಹೋಗಿ ಬಂದ್ಬಿಡೋಣಂತ. ಹೊಳ್ಳಿ ಮಂಜು ಸಾಲಾಗಿದ್ದ ಬರೋರಾಗ ಬಂದ್ಬಿಡೋಣಂತ. ಈಗ ಎದಕ್ರಿ ನೀ ಪ್ಯಾಟಿಗೆ ಅಂದ್ರೆ ಮನೆ ಸಂತಿ ಪಟ್ಟಿ ತೊಗೊಳೋದೈತೇನ್ರಿ? ಏನಿಲ್ವಾ ನೀನ ಭಾಳ ದಿನಕ್ಕೆ ಮಂದಿ ಹಂಗಾಗಿ ನಿನಗೆ ಸೀರೆ ಹುಡುಗಿಗೆ ಹಂಗ್ಯದ ತೊಗೊಂಬಂದ್ರತ್ ಅಂತೇಳಿ ನಿಮ್ಮ ಅಣ್ಣಗೆ ಹೇಳಿದೆ ಹೋಗ್ಬರ್ರಿ ಅಂತಂದ್ರೆ ಅದಕ್ಕೆ ನಾ ಹೋಗ್ಬರೋಣ ಅಂತ. ಮುಂಜಾನೆ 10 ಬಸ್ಸಿಗೆ ಹೋದ್ವಿ ಅಂದ್ರೆ ಹೊಳ್ಳಿ ಮಧ್ಯಾಹ್ನ ಅಂದ್ರೆ ಬರ್ತೇವೆ. ನೀ ಸೀರೆ ಅರಿಬಿ ಏನು ಬೇಡ್ರಿ ನನಗೆ ಅವೆಲ್ಲ ಕೊಡ್ತಿದ್ಕಿನ್ನ ಹೆಚ್ಚಿಗೆ ಇಷ್ಟು ಬಂದು ಆರಾಮದೆ ನಾನು. ಏನು ಬೇಡ್ರಿ ನನಗದ ಖುಷಿ ಬಂದೇನಲ್ಲ ಸಾಕು ನನಗೇನು. ನೀವು ಸೀರೆ ಅರಿಬಿ ಏನು ಕೊಡಕ್ಕೆ ಹೋಗ್ಬೇಡ್ರಿ. ಮತ್ತೆ ಏನಾರು ಇದ್ದಾಗ ನಾನೇ ಕೇಳಿ ಕೊಡ್ಕೊಂಡು ಹೋಗ್ತೀನಿ. ಈಗ ಏನು ಬೇಡ್ರಿ ಈ ಸರ. ಯವ್ವ ನೀ ಭಾಳ ದಿನಕ್ಕೆ ನಮ್ಮ ಮನೆಗೆ ಬಂದು ಇನ್ನು ಅಗಲ ಮಗಲ ಬರ್ತೀಯ ಏನಿಲ್ಲ. ನಾಳೆ ಹೋಗಿ ತೊಂಬರೋಣ ಅಂತ ನಿಂಗೆ ಬೇಕಂತ ಸೀರೆ ಹಂಗೆ ಬಂದೀವ. ಗಂಡನ ಮನೆಗೆ ಹಂಗೆ ಹೋಗ್ಬಾರ್ದು. ಇಲ್ಲಿನಾಗ ಏನಾರು ಇರ್ತಾರ ಅತ್ತಿವಿ ಇರ್ತಾರ. ಈಗ ಹೋಗಿರ್ತಿ ತವ್ರ ಮನೆಗೆ ಅಂದಾಗ ಹೊಳ್ಳಿ ಏನು ಮಾಡಿದ್ರೆ ಏನಿಲ್ಲ ಅಂತ ಕೇಳಿದ್ರೆ ಹಂಗೆ ಬಂದಿರಿ ಅಂತ ಹೇಳ್ತೀನಿ. ಚಂದಲ್ಲವ ಅದು ಹಂಗೆ ಹೋಗ್ಬೇಡ. ನಿನಗೆ ಎಂಥ ಮನಸ್ಸಿಗೆ ಬರ್ತಾವ ಅಂತ ಸೀರೆ ತೊಗೊಳ್ಳಿ ಅಂತ.
ಮನ್ಯಾಗ ಇದ್ದಂತದ ನಾವು ಒಯ್ತೇನೆ ರೀ ವೈನಿ ಏನು ಹೊಸದ ಅದಕ್ಕಂತ ತರ್ಬೇಕಂತ ಏನಿಲ್ಲ ರೀ ಈಗೇನು ಹಬ್ಬ ಐತೆ ಹರಿದಿನ ಐತ್ರಿ ಈಗ ತಂಬರಾಕ ಖಾಲಿ ಹಂಗೆ ನಾನು ಆರಾಮ್ ಇರ್ಬೇಕು ಒಂದು 8 ದಿನ ಅಂತ ಬಂದ್ರೆ ನೀವು ಮತ್ತೆ ಅದನ್ನೆಲ್ಲ ಮತ್ತೆ ಖರ್ಚಿಗೆ ಇದನ್ನು ಮಾಡ್ಕೊಬೇಡ್ರಿ ಬೇಡ ಇದ್ದಿದ್ದು ಒಯ್ತೀನಿ ನಾನು ಸೇರಿ ನೀವು ಹಂಗೆ ಮನಸ್ಸಿಗೆ ಬೇಜಾರು ಮಾಡ್ಕೊಂಡ್ರೆ ಮನ್ಯಾಗ ಅದಾವಿಲ್ರಿ ನಾವು ಒಯ್ತೀನಿ ಬೇಡವಾ ನಿಮ್ಮ ಅಣ್ಣನೂ ಅದು ಪ್ಯಾಟಿಗೆ ಹೋಗಿ ಕೊಟ್ಫುಮ ಅಂತಾರೆ ನೀನು ಎಂತ ಬೇಕಂತ ಕೊಡಿಸ್ತೀನಿ ನಾನು ಏನೇ ತೊಗೊಳ್ಳಿ ಅಂತ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಫ್ರೆಂಡ್ಸ್ ದಯವಿಟ್ಟು ಹೊಸ ಕತೆಗಳನ್ನು ಹಾಕ್ರಿ ಅಂತಂದು ಕಮೆಂಟ್ ಬರಕತ್ತಾವು ದಯವಿಟ್ಟು ಯಾರೂ ಬೇಜಾರಾಗಕ್ಕೆ ಹೋಗ್ಬಿಡ್ರಿ ಈಗ ನನಗೂ ಸ್ವಲ್ಪ ಕಾಲು ಹುಷಾರಿಲ್ಲರಿ ಹಾಗಾಗಿ ಸ್ವಲ್ಪ ಹುಷಾರಾದ್ಮ್ಯಾಗ ಬೇರೆ ಬೇರೆ ಕತೆಗಳನ್ನು ಹಾಕ್ತೀನಿ ರೀ ದಯವಿಟ್ಟು ನನಗೂ ಸ್ವಲ್ಪ ಸಮಯ ಕೊಡ್ರಿ ಈಗ ಹಾಕುವ ಕತೆಗಳನ್ನು ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ ಯಾರಾದರೂ ಸಬ್ಸ್ಕ್ರೈಬ್ ಆಗೋದು ನೋಡಕತ್ತಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನ ಶೇರ್ ಮಾಡಿರಿ ಫ್ರೆಂಡ್ಸ್ ನಮ್ಮ ಕತೆಗಳು ಇಷ್ಟ ಆತ ಅಂದ್ರೆ ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬೇಡ್ರಿ ಹೈಪ್ ಅಂತ ಆಪ್ಷನ್ ಐತೆ ಅಲ್ಲಿ ಪಾಯಿಂಟ್ಸ್ಗಳನ್ನ ಕೊಡ್ಬೋದು ರೀ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ ಧನ್ಯವಾದಗಳು ರೀ ಎಲ್ಲರಿಗೂ